ಮನದಲ್ಲಿ ನೆನೆಯುತ್ತಾ ವೇದಿಕೆಯ ಮೇಲಿರುವ ಸ್ವಾಮೀಜಿ ಅಪ್ಪಾಜಿಯವರಿಗೆ ನನ್ನ ಶರಣಾರ್ಥಿಗಳನ್ನು ಹೇಳ್ತಾ, ವೇದಿಕೆಯ ಮೇಲಿರುವ ಪ್ರತಿಯೊಬ್ಬ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ಹೇಳಿ, ಇಲ್ಲಿ ಸೇರಿರುವಂಥ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಹಾಗೂ ಕಲಾ ಅಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು. ನಾನು 2015ರಿಂದ ಪ್ರತಿ ವರ್ಷ ಈ ಪ್ರಶಸ್ತಿ ಕಾರ್ಯಕ್ರಮವನ್ನು ಮಾಡ್ತಾ ಬಂದಿರೋದು ತಮಗೆಲ್ಲ ಗೊತ್ತಿರುವಂಥ ವಿಷಯನೇ. ಆದರೆ ಈ ಶಿವರಾತ್ರಿ ಹಬ್ಬ, ಓಕಳಿ ಹಬ್ಬ ಬಂದಾಗಲೇ ನಮಗೆ ಈ ಪ್ರಶಸ್ತಿ ಕಾರ್ಯಕ್ರಮ ಇರುತ್ತೆ. ಹೆಣ್ಣುಮಕ್ಕಳು ಮನೆಯಲ್ಲಿ ಹಬ್ಬದ ವಾತಾವರಣದ ಕೆಲಸಗಳನ್ನು ಬಿಟ್ಟು ಈ ಕಾರ್ಯಕ್ರಮಕ್ಕೆ ಬರುವಂಥ ಒಂದು ಪ್ರಸಂಗಗಳಿರುತ್ತೆ. ಈಗ ನಾವು ಇವತ್ತು ಈ ಕಾರ್ಯಕ್ರಮ ಮಾಡ್ತಾ ಇರೋದು ಗೋಕಾಕ್ ಶಾರದಾ ಸಂಗೀತ ನಾಟಕ ಮಂಡಳಿಯ ಮಾಲೀಕರಾದ BT ಹೊಸಮನಿ ಬಸವರಾಜಪ್ಪ ಹೊಸಮನಿ ಮಾಲೀಕರು ನನಗೆ ಗುರುಗಳು ಹೌದು, ತಂದೆಯ ಸ್ವರೂಪರೂ ಹೌದು. ಅವರು ನನಗೆ ಸಾಕಷ್ಟು ಅಕ್ಷರ ಜ್ಞಾನನೇ ಸರಿಯಾಗಿ ಇಲ್ಲದೆ ಇರೋ ನನಗೆ ತಿದ್ದಿ ತೀಡಿ ಒಂದು ಒಳ್ಳೆಯ ನಟಿಯನ್ನಾಗಿ ಮಾಡಿ ಇವತ್ತಿನ ದಿನ ನಾನು ಈ ಕಲೆಯಲ್ಲಿಯೇ ನನ್ನ ಜೀವನವನ್ನು ನಡೆಸುವಂಥ ಒಂದು ಮಟ್ಟಕ್ಕೆ ತಂದಂಥ ನನ್ನ ತಂದೆ ಹಾಗೂ ಗುರುಗಳು, ಅವರ ನೆನಪಿಗಾಗಿ ನಾನು ಅವರ ಒಂದು ಈ ಪ್ರಶಸ್ತಿ ಕಾರ್ಯಕ್ರಮನ ಇಟ್ಕೊಂಡು ಒಬ್ಬ ಕಲಾವಿದರಿಗೆ ಗೌರವಿಸ್ತಾ ಇದ್ದೀನಿ. ಅವರ ಋಣನ ನಾನು ಎಷ್ಟು ಜನ್ಮ ಎತ್ತಿ ಬಂದ್ರೂ ತೀರ್ಸೋಕ್ಕೆ ಸಾಧ್ಯ ಇಲ್ಲ. ಮತ್ತೊಂದು ಪ್ರಶಸ್ತಿ ಅಂದರೆ ನಮ್ಮ ಕಮತಗಿ ಕಂಪನಿ, ಹುಚ್ಚೇಶ್ವರ ನಾಟ್ಯ ಸಂಘ ಕಮತಗಿ ಕಂಪನಿಯ BR ಅರ್ಶಿನಗೋಡಿಯವರು ನನಗೆ ಕಲೆಯ ಸ್ಥಾನವನ್ನು ಕೊಟ್ಟು ನನ್ನ ಬಾಳಿಗೆ ಬೆಳಕಾಗಿ ಇವತ್ತಿನ ದಿನ ನಾನು ಅವರ ಹೆಸರಿನಲ್ಲಿ ಈ ಕಲೆಯನ್ನು ಮುಂದುವರಿಸಿಕೊಂಡು ಅವರ ಹೆಸರಿನಲ್ಲಿ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೀನಿ. ಇಷ್ಟು ವರ್ಷ ಮಾಡಿದ್ದ ಸಂತೋಷಕ್ಕಿಂತ ಇವತ್ತು ನನಗೆ ಹೆಚ್ಚಿನ ಸಂತೋಷ ಏನಪ್ಪ ಅಂತ ಅಂದರೆ, ಕಮತಗಿಯಿಂದ ನಮ್ಮ BR ಅರ್ಶಿನಗೋಡಿಯವರ ಊರಿನ ಕಮತಗಿಯಿಂದ ಸ್ವಾಮೀಜಿಯವರು ದಯಮಾಡಿಸಿದ್ದಾರೆ. ಅವರ ಆಶೀರ್ವಾದ ಸಿಕ್ಕಿದೆ. ನನಗೆ ಅದು ದೊಡ್ಡ ಸಂತೋಷ. ಇನ್ನೊಂದು ಡಬಲ್ ಸಂತೋಷ ಏನಪ್ಪ ಅಂತಂದ್ರೆ, ನಮ್ಮ BR ಅರ್ಶಿನಗೋಡಿಯವರ ಅಣ್ಣ RR ಅರ್ಶಿನಗೋಡಿಯವರ ಮಕ್ಕಳಾದ ರವಿ ಅರ್ಶಿನಗೋಡಿ, ಎದ್ದು ನಿಂತ್ಕೊಳ್ಳಪ್ಪ, ನಮ್ಮ ಮಗ, ಹಾಗೂ ಅಶೋಕ್ ಅರ್ಶಿನಗೋಡಿ ಇವರ ತಮ್ಮ, ಅಣ್ಣ ತಮ್ಮದಿರು, ಮತ್ತೆ ಅಣ್ಣಪ್ಪ ನೋಡಿ, ಅವರು 4 ಜನ ರತ್ನಗಳು ಇವತ್ತು ನಮ್ಮ ಈ ವೇದಿಕೆಗೆ ಬಂದಿರೋದು ನನಗೆ ಹೆಚ್ಚಿನ ಖುಷಿಯಾಗಿದೆ. ಇಲ್ಲಿ ತನಕ ನಮ್ಮ ಈ ಕಾರ್ಯಕ್ರಮನ ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ಮೂಲ ಕಾರಣ ಗೋಕಾಕಿನ ನನ್ನ ತವರೂರ ಅಭಿಮಾನಿಗಳು. ಮಕ್ಕಳ ಹೆತ್ತ ಮಾತ್ರಕ್ಕೆ ತಂದೆ ತಾಯಿ ಅನ್ನಿಸ್ಕೊಳ್ಳೋದಿಲ್ಲ. ಮಕ್ಕಳ ಪಾಲನೆ ಪೋಷಣೆ, ಅವರಿಗೆ ದಾರಿದೀಪವಾಗಿ ಬೆಳಕನ್ನು ಕೊಡುವಂಥ ಎಲ್ಲ ಅಭಿಮಾನಿಗಳು ನಮಗೆ ತಂದೆ ತಾಯಿ ಸ್ವರೂಪನೇ. ಅದು ನಮ್ಮ ತವರು ಮನೆ ಇದ್ದ ಹಾಗೆಯೇ. ನಾನು ಇಲ್ಲಿ ಗೋಕಾಕ್ನಲ್ಲಿ ಈ ಕಾರ್ಯಕ್ರಮ ಮಾಡೋದಕ್ಕೆ ಮುಖ್ಯವಾಗಿ ನನಗೆ ಅಶೋಕ್ ಅಣ್ಣ ಪೂಜಾರವರು, ಮಹಾಂತೇಶ್ ವಂಶಿಯವರು, ಮತ್ತು ಇಲ್ಲಿಯ ಹಿರಿಯರು ಪ್ರತಿಯೊಬ್ಬರು, ಒಬ್ಬೊಬ್ಬರ ಹೆಸರು ಹೇಳೋಕ್ಕಾಗಲ್ಲ. ಅಮ್ಮಾಜಿಯವರು ನನ್ನ ಬೆನ್ನ ಹಿಂದೆ ನಿಂತು ಸಾಕಷ್ಟು ನನಗೆ ಇದು ಮಾಡಿದ್ದಾರೆ. ಕಾರ್ಯಕ್ರಮದಲ್ಲಿ ನಮ್ಮ ಜಯಾನಂದ್ ಮಾದರಾಗಿರ್ಬೋದು, ಶೈಲಾ ಕೊಕ್ರೆಯವರಾಗಿರ್ಬೋದು, ಮತ್ತು ಪ್ರತಿಯೊಂದು ಸಂಘ ಸಂಸ್ಥೆಗಳು ನನಗೆ ಬೆನ್ನೆಲುಬಾಗಿ ನಿಂತು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಕಾರ್ಯಕ್ರಮ ನಡೆಯೋ ರೀತಿ ಪ್ರೋತ್ಸಾಹ ಕೊಟ್ಟುಕೊಂಡು ಬಂದಿದ್ದಾರೆ. ಹೀಗಾಗಿ ನಾನು ಎಷ್ಟೇ ಕಷ್ಟ ಇದ್ದರೂ ನಾನು ಗೋಕಾಕ್ನಲ್ಲೇ ಈ ಕಾರ್ಯಕ್ರಮನ ಮಾಡ್ತಾ ಬಂದಿದ್ದೀನಿ. ಮೊದಲಿಗೆ
ಕಾರ್ಯಕ್ರಮ ಶುರು ಮಾಡಿದಾಗ ಗೋಕಾ ಕಂಪನಿ ಮಾಲೀಕರಂದ್ರೆ ಯಾರು ಅಂತ ಕೇಳುವಂತ ಒಂದು ಪರಿಸ್ಥಿತಿ. ಆ ಮಾಲೀಕರು ಗೋಕಾಕ್ನವರೇ, ಗೋಕಾಕ ಜನಕ್ಕೆ ಗೊತ್ತಿಲ್ಲ. ಆ ಥರ ದಯವಿಟ್ಟು ಹಾಗಾಗಬಾರ್ದು. ಯಾಕೆ ಅಂತಂದ್ರೆ ಆ BT ಹೊಸಮನೆಯವರ ಒಂದು ಸಂಸ್ಥೆಯಿಂದ ಸಾವಿರಾರು ಕಲಾವಿದರು ಈಗ ಕಲೆಯಲ್ಲಿ ತೊಡಕೊಂಡು ಊಟ ಮಾಡ್ತಾ ಇದ್ದಾರೆ. ಅಂಥ ಒಂದು ಅನ್ನಕ್ಕೆ ದಾರಿ ಮಾಡಿಕೊಟ್ಟಂಥವ್ರನ್ನ ನಾವು ಗುರುತಿಸ್ಲಿಲ್ಲ ಅಂದ್ರೆ ಮನುಷ್ಯ ಜನ್ಮಕ್ಕೆ ಸಾರ್ಥಕ ಇಲ್ಲ ಅಂತ ನನ್ಗನ್ಸುತ್ತೆ. ಯಾಕೆಂದ್ರೆ ಕಲೆಯನ್ನ ಉಳಿಸಿ ಬೆಳೆಸಿದಂತಹ ಅರ್ಶಿನ್ಕೋಡಿಯವರಾಗಿರ್ಬೋದು, ಶಾರದಾ ಕಂಪನಿ ಹೊಸಮನೆಯವರಾಗಿರ್ಬೋದು, ಇನ್ನೂ ಅನೇಕ ಕಂಪನಿಗಳಿದ್ದಾವೆ. ಎಲ್ಲ ಕಂಪನಿಯ ಮಾಲೀಕರುಗಳನ್ನ ನೆನೀಬೇಕು ನಾವು. ಅವರು ಹುಟ್ಟಾಕಿರೋದ್ರಿಂದ ಈಗ ಅಲ್ಲಲ್ಲೇ ನಾಯಿ ಗೋಡೆ ತರ ಎಲ್ಲ ಕಡೆನೂ ಕಂಪನಿಗಳೆಲ್ಲ ಹುಟ್ಟುಕೊಂಡು ಬೆಳೀತಾ ಇದ್ದಾವೆ. ಸಂತೋಷ. ಯಾಕಂದ್ರೆ ಹಿರಿಯರು ತೋರಿಸಿದ ದಾರಿಯನ್ನ ಹಿಡ್ಕೊಂಡು ಕಲೆಯನ್ನ ಉಳಿಸಿ ಕಲಾವಿದರನ್ನ ಬೆಳೆಸಿ ಅದರಿಂದ ಸಮಾಜ ಸುಧಾರಣೆಗೆ ಒಂದು ದಾರಿಯಾಗುವಂಥ ನಾಟಕಗಳನ್ನ ನಾವು ಮಾಡ್ತಾ ಬಂದಿದ್ದೀವಿ. ಹೀಗಾಗಿ ಕಲೆ ಉಳಿಬೇಕು, ಕಲಾವಿದರು ಬೆಳಿಬೇಕು. ಅದು ನಿಮ್ಮಂತ ಅಭಿಮಾನಿಗಳಿಂದ, ನೀವು ಆ ಕಲಾವಿದರನ್ನ ಮಕ್ಕಳನ್ನ ತಿಳಿದು ಅವರಿಗೆ ಕೊಡೋ ಪ್ರೋತ್ಸಾಹದಿಂದ ಕಲೆ ಉಳ್ಕೊತಾ ಬಂದಿದೆ. ಆದರೆ ಇವತ್ತು ನಾವು ಇಬ್ಬರು ಒಳ್ಳೆ ವ್ಯಕ್ತಿಗಳಿಗೆ ನಾವು ಪ್ರಶಸ್ತಿಯನ್ನ ಇಟ್ಕೊಂಡ್ವಿ. ಸರ್, ನಿಮ್ಮ ಹಾಡನ್ನ ನಾನು ಬಹಳ ಅಭಿಮಾನದಿಂದ ಕೇಳ್ತಿದ್ದೆ, ಆದರೆ ನಿಮ್ಮನ್ನ ನೋಡಿರ್ಲಿಲ್ಲ. ನನ್ನನ್ನು ಒಂದ್ಸಲ ಮೂಡಲ್ಗಿಗೆ ಒಂದು ಗೆಸ್ಟ್ ಆಗಿ ಕರೆದಾಗ ನಿಮ್ಮ ಪರಿಚಯ ಆಯಿತು. ನೀವು ಹಾಡೋದನ್ನ ನಾನು ಇತ್ತೀಚೆಗೆ ಒಂದು ಹಾಡು ಹೇಳಿದ್ವಿ. ನಾವು ಸಣ್ಣವರಿದ್ದಾಗ ಗೋಲಿ ಆಡ್ತಿದ್ವಿ, ಬುಗುರಿ ಆಡ್ತಿದ್ವಿ. ಇದನ್ನೆಲ್ಲ ನೆನೆಸ್ಕೊಂಡು ನಾವು ನಮ್ಮ ಬಾಲ್ಯದ ನೆನಪಿಗೆ ಹೋಗ್ತಾ ಇದ್ವಿ ಆ ಹಾಡು ಕೇಳ್ತಾ. ಇವತ್ತು ನೀವು ಒಂದು ಹಾಡನ್ನ ನೀವು ಹಾಡಲೇಬೇಕು. ಇಂಥ ಒಂದು ದೊಡ್ಡ ಕಲಾವಿದರನ್ನ ಆಯ್ಕೆ ಮಾಡಿದ್ದು ನನಗೆ ಬಹಳ ಸಂತೋಷ. ಜಯಲಕ್ಷ್ಮಿ ಪಾಟೀಲ್ ಅಂದರೆ 78ನೇ ಇಸ್ವಿಯಿಂದ, ನಾನು 77ನೇ ಇಸ್ವಿಯಲ್ಲಿ ಅರ್ಶಿನ್ಕೋಡಿ ಕಂಪನಿಗೆ ಹೋಗಿದ್ದು. 78ನೇ ಇಸ್ವಿಯಿಂದ ನನಗೆ ಜೀವದ ಗೆಳತಿಯಾಗಿದ್ದು ಒಳ್ಳೆ ಕಲಾವಿದೆ. ನಾನು ನನಗಿಂತ ಹುರುಪಿನ ಕಲಾವಿದೆ. ಅದು ಯಾವುದೇ ಒಂದು ಕಾರ್ಯಕ್ರಮಕ್ಕೂ ತಪ್ಪಿಸ್ಕೊಳ್ಳೋಳಲ್ಲ ಅವಳು. ಆದರೆ ನಾನು ಅವಳನ್ನ ಆಯ್ಕೆ ಮಾಡಿದಾಗ ತುಂಬ ಆರೋಗ್ಯವಾಗಿತ್ತು. ಈಗ ಏನೋ ಸ್ವಲ್ಪ ಕಿಡ್ನಿ ಪ್ರಾಬ್ಲಮ್ ಆಗಿ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅವಳಿಗೆ ಹೆಜ್ಜೆ ಇಡೋಕ್ಕೂ ಆಗ್ತಾ ಇಲ್ಲ. ಆ ಥರ ಪರಿಸ್ಥಿತಿ. ಹೇಗಾದರೂ ಮಾಡಿ ಬಾರಮ್ಮ ಅಂದೆ, ದಯವಿಟ್ಟು ಒಂದು ಹೆಜ್ಜೆ ಇಡೋಕ್ಕಾಗ್ತಾ ಇಲ್ಲಮ್ಮ ಅಂದರು. ಅದಕ್ಕೋಸ್ಕರ ಅವರ ನಮ್ಮ PR ಅರ್ಶಿನ್ಕೋಡಿ ಅವರ ಅಣ್ಣ RR ಅರ್ಶಿನ್ಕೋಡಿ ಅವರ ಕಂಪನಿಯಲ್ಲಿ ತುಂಬ ದಿನ ಪಾತ್ರ ಮಾಡ್ತಾ ಇದ್ರು ಜಯಲಕ್ಷ್ಮಿ ಪಾಟೀಲು. ಹಾಗಾಗಿ ಅವರ ಪ್ರಶಸ್ತಿಯನ್ನ RR ಅರ್ಶಿನ್ಕೋಡಿ ಅವರ ಮಗ ಸ್ವೀಕಾರ ಮಾಡಿದರೆ ಅಶೋಕ್. ನಾಳೆ ನಾವು ಹೋಗಿ ಹುಬ್ಬಳ್ಳಿಯಲ್ಲಿ ಅವಳಿಗೆ ಸನ್ಮಾನವನ್ನ ಮಾಡಿಕೊಡ್ತೇವೆ. ಪಾಪ ಅವಳು ನೆನಕೊಂಡ್ರೆ ಬಹಳ ಜೀವ. ನನ್ನ ಬಗ್ಗೆ ತುಂಬ ಅಭಿಮಾನ. ಅವಳು ತಪ್ಪಿಸ್ತಿರ್ಲಿಲ್ಲ. ಹೇಗಾದ್ರೂ ಬರಬೇಕು ಅಂತ ಬೆಂಗಳೂರಿನಲ್ಲಿ ಅವಳು ಹುಬ್ಬಳ್ಳಿಗೆ ಬಂದು, ಆದರೆ ಇಲ್ಲಿಗೆ ಬರೋಕ್ಕಾಗಲಿಲ್ಲ. ಅದಕ್ಕೆ ಹೇಳೋದು, ಯಾವುದೇ ಒಂದು ಕಾರ್ಯ ನಾವು ಅಂದ್ಕೊಂಡಾಗ ಆಗಬೇಕು ಅಂದರೆ ಅದು ಅದೃಷ್ಟ ಕೂಡಿ ಬರಬೇಕು ಅಂತ. ನನ್ನ ಕಾರ್ಯಕ್ರಮಕ್ಕೆ ಬರೋ ಅದೃಷ್ಟ ಅವಳಿಗಿರ್ಲಿಲ್ವೋ? ಅವಳನ್ನ ಕರೆದು ಇಲ್ಲಿ ವೇದಿಕೆಯಲ್ಲಿ ಸನ್ಮಾನಿಸುವಂಥ ಅದೃಷ್ಟ ನನಗೆ ಇಲ್ವೋ ಗೊತ್ತಿಲ್ಲ. ಅದಕ್ಕೆ ನಾಳೆ ಹೋಗಿ ಅವಳಿಗೆ ಗೌರವಿಸ್ತೀವಿ. ದೇವರು ಅವಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನೀವೆಲ್ಲರೂ ದೇವರ ಹತ್ರ ಕೇಳ್ಕೊಳ್ಳಿ. ನಾನು ಕೇಳ್ಕೊತೀವಿ. ಈ ಕಾರ್ಯಕ್ರಮಕ್ಕೆ ತಹಸೀಲ್ದಾರರು ಹೋಗಿ ಕೇಳ್ಕೊಂಡಿದ್ದಕ್ಕೆ ತಮ್ಮ ಸಮಯವನ್ನ ಬದಿಗಿಟ್ಟು, ನಾವು ತಹಸೀಲ್ದಾರ ಸುಳ್ಳು ಹೇಳಿ ಏನೇನೋ ಬರೆಸ್ಕೊಂಡು ಬರ್ತೀವಿ. ಈ ಕಾರ್ಯಕ್ರಮಕ್ಕೆ ಅವರೇ ಸುಳ್ಳು ಹೇಳಿಬಿಟ್ಟು ಈ ಕಾರ್ಯಕ್ರಮಕ್ಕೆ ಬಂದು ಇಲ್ಲಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಟ್ಟು ಹೋಗಿದ್ದಾರೆ. ಅವರಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೆ ಸ್ವಾಮಿಗಳು ಸಹಿತ ಸಮಯಕ್ಕೆ ಸರಿಯಾಗಿ ಬಂದು ಅವರು
ಕಾರ್ಯಕ್ರಮವನ್ನು ನಡೆಸ್ಕೊಟ್ಟು ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಲ್ಲಿ ಹೋಗಿ ಅಕ್ಕಿಕಾಳು ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳೋಗಿದ್ದಾರೆ. ಅಶೋಕಣ್ಣವರು ಅಷ್ಟೇ. ಅಶೋಕಣ್ಣವರು ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಈ ಜಾಗ ಎಲ್ಲ ಕೊಡಬೇಕಾದ್ರೆ ಒಂದು ಪೈಸಾ ಅದಕ್ಕೆ ಅವರು ಬಾಡಿಗೆ ಅಂತ ತಗೊಂಡಿಲ್ಲ. ಮತ್ತೆ ಇವತ್ತು ಊಟದ ಖರ್ಚೆಲ್ಲ ಅವರೇ ಮಾಡ್ತಾರೆ. ವರ್ಷ ನಾನು ಹೇಳ್ತೀನಿ, ಅಣ್ಣ ನನ್ನ ಹತ್ರ ನಾನು ಸ್ವಲ್ಪ ಕೊಡ್ತೀನಿ ಅಣ್ಣ ಅಂದರೆ, ಯಾಕೆ ಹಾಗಂತೀರಾ, ನೀವು ನಮ್ಮ ಮಗಳು ಅಂತ ಹೇಳ್ತೀರಾ, ಮತ್ತೆ ದುಡ್ಡು ಕೊಡ್ತೀನಿ ಅಂತ ಹೇಳ್ತೀರಾ, ಬೇಡ ಅಂತ. ಎಷ್ಟೇ ಜನ ಬಂದರೂ ಊಟದ ವ್ಯವಸ್ಥೆ ನಮ್ಮ ಅಶೋಕಣ್ಣವರೇ ಮಾಡ್ತಿರ್ತಾರೆ. ಸುವರ್ಣಕ್ಕವ್ರಿಗಾಗಿರ್ಬೋದು, ಅಶೋಕಣ್ಣವ್ರಿಗಾಗಿರ್ಬೋದು ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಮತ್ತು ತವಿಷಿಯವರು ಸಹ ಪ್ರತಿ ವರ್ಷ ನೆನಪಿನ ಕಾಣಿಕೆಗೆ ಅವರೇ ನನಗೆ ಅದ್ರ ಖರ್ಚೆಲ್ಲ ಅವರೇ ಕೊಡ್ತಿರ್ತಾರೆ. ಮತ್ತೆ ಬೆಂಗಳೂರಿಂದ ಯಾವುದೇ ಕಲಾವಿದರು ಬಂದರೂ ಅವರ ವ್ಯವಸ್ಥೆಗಳನ್ನೆಲ್ಲ ಅವ್ರು ನೋಡ್ತಾ ಇರ್ತಾರೆ. ಒಂದು ರೈಲ್ವೆ ಸ್ಟೇಷನಲ್ಲಿ ಬಂದಿದ್ರು ಕರ್ಕೊಂಡು ಬರ್ತಿದ್ರು. ಆದರೆ ಇವತ್ತು ನಿನ್ನೆ ಏನಾಯಿತು ಅಂದರೆ ಅಂಜನಪ್ಪವ್ರು ಬರಬೇಕಾಗಿತ್ತು, ಅವರನ್ನು ನಾನು ಬುಕ್ ಮಾಡಿದ್ದು. ಆದರೆ ಎಕ್ದಮ್ ಅವ್ರ ಅತ್ತೆ ಬಚ್ಚಲ ಮನೆಗೆ ಹೋದಾಗ ಕಾಲು ಜಾರಿ ಬಿದ್ದು ತುಂಬ ಸೀರಿಯಸ್ ಆಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದ್ರಂತೆ. ಹಿಂಗಾಗ್ಬಿಟ್ಟಿದೆ ಅಮ್ಮ, ಏನು ಮಾಡಲಿ ಅಂದರು. ಇನ್ನು ಒತ್ತಾಯ ಮಾಡಿ ಬನ್ನಿ ಅಂತ ಹೇಳೋ ಪರಿಸ್ಥಿತಿ ಇರಲ್ಲ ಅಂಥದ್ರಲ್ಲಿ. ಪರವಾಗಿಲ್ಲ ಬಿಡಿ ಅಂತ ಹೇಳಿ ಮೊನ್ನೆ ವಿಷಯ ರಾತ್ರಿ ಗೊತ್ತಾದಾಗ ಬೆಳತಕ್ಕ ನಾನು ನಿದ್ದೆ ಮಾಡಲಾರ್ದೆ ಕಡೆಯಲ್ಲಿ ಏನೇನೋ ಪ್ರಯತ್ನ ಮಾಡಿದಾಗ ನಮಗೆ ಶ್ರೀಧರು ಅಮ್ಮ ಬರ್ತೀನಿ ಅಂದರೆ, ಯಾಕಂದರೆ ಮೊದಲು ನಾನು ಕೂಡಿ ಒಂದು ಸಿನಿಮಾದಲ್ಲಿ ಸೀರಿಯಲ್ನಲ್ಲಿ ಪಾತ್ರ ಮಾಡಿದ್ವಿ. ಆ ಒಂದು ಅಭಿಮಾನಿನ ಅಮ್ಮ ಬರ್ತೀನಿ ಅಂತ ಹೇಳಿದ್ರು. ಬನ್ನಿ ಅಂತ ಹೇಳಿದ ಕೂಡಲೇ ಅವಾಗಲೇ ರಿಸರ್ವೇಷನ್ ಮಾಡಿಸಿ ಲಾಸ್ಟ್ ಸೀಟ್ನಲ್ಲಿ ಎತ್ತೆತ್ತಿ ಹಾಕ್ತಾ ಇತ್ತು ಬಸ್. ಅಷ್ಟು ಕಷ್ಟದಲ್ಲೂ ಬಂದು ನಮ್ಮ ಕಾರ್ಯಕ್ರಮಕ್ಕೆ ಶೋಭೆ ತರ್ತಾ ಇದ್ದೀರಾ, ನಿಮಗೆ ಧನ್ಯವಾದಗಳು. ಈ ಅಮ್ಮನ ಮೇಲೆ ಪ್ರೀತಿ ಹೀಗೆ ಇರಲಿ. ಯಾವತ್ತೇ ನಾನು ಕರೆದ್ರೂ ಬರೋವಂಥ ಮನಸ್ಸು ನಿಮಗೆ ಇರಲಿ ಹೇಳ್ಕೊತೀನಿ. ಮತ್ತು ಇಲ್ಲಿ ಇರೋ ಪ್ರತಿಯೊಬ್ಬರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಅಪ್ಪಾಜಿಯವರು ನನಗೆ ಭೇಟಿಯಾಗಿದ್ದು ಬಾದಾಮಿಯಲ್ಲಿ. ಅಲ್ಲಿ ಅಮ್ಮ ಎಂದರೆ ಸಾಕೆ ಅನ್ನೋ ನಾಟಕ ಮಾಡಿಸಿದ್ರು. ಅದನ್ನು ನೋಡಿ ಅವರು ನಮ್ಮ ಕಮತ್ಗಿಗೂ ಬಂದು ಈ ನಾಟಕ ಮಾಡಿ ಅಂತ ನನಗೆ ಕರೆದ್ರು. ಆಯಿತು ಬರ್ತೀನಿ ಅಂದೆ. ಹಾಗೆ ನಾನು ನನ್ನ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂದೆ. ಬರ್ತೀನಿ ಅಂದರು. ಅದರ ಪ್ರಕಾರ ಬಂದಿದ್ದಾರೆ. ಬರುವಾಗೂ ಅವ್ರು ಇನ್ನೊಂದು ಕಾರ್ಯಕ್ರಮ ಮುಗಿಸ್ಕೊಂಡು ಅಲ್ಲಿ ಇಲ್ಲಿ ತೊಂದರೆ ಪಟ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದೀರಿ. ಅಪ್ಪಾಜಿ ನಿಮ್ಮ ಆಶೀರ್ವಾದ ನನಗೆ ಹೀಗೆ ಇರಲಿ. ಮತ್ತು ಅಕ್ಕಿ ಸಾರ್ ಆಗಿರ್ಬೋದು, ಮಂಗಿ ಸಾರ್ ಆಗಿರ್ಬೋದು, ನನ್ನ ಕಾರ್ಯಕ್ರಮಕ್ಕೆ ತಪ್ಪಿಸೋದೇ ಇಲ್ಲ, ಬಂದೇ ಬರ್ತಾರೆ. ನಮಗೆ ಅದೊಂದು ಬಹಳ ಅಂದರೆ ಬಹಳ ಖುಷಿ. ಯಾಕಂದರೆ ಹಿರಿಯರ ಆಶೀರ್ವಾದ ನಮಗೆ ಹೀಗೆ ಇರ್ತಾ ಇರಬೇಕು. ಮತ್ತು ರಾಮದುರ್ಗದಿಂದ ಬಂದಿದ್ದಾರೆ ಮುದ್ಗಣ್ಣನವರು, ಸುರೇಶ್ ಮುದ್ಗಣ್ಣನವರು, ಅವರು ದಂಪತಿಗಳು ಬಂದಿದ್ದಾರೆ. ಚಿಕ್ಕೋಡಿಯಿಂದ ಬಂದಿದ್ದಾರೆ ನಮ್ಮ ರಮೇಶ್ ಕುಲಕರ್ಣಿಯವರು, ಕುರ್ತನ್ಕರ್ ರಾಜು ಬೋರ್ಶೆಟ್ಟಿಯವರು, ರಾಜು ಬೋರ್ಶೆಟ್ಟಿಯವ್ರ ತಂದೆ ಮತ್ತೆ ಬಿ ಆರ್ ಅರ್ಚನಗೌಡಿಯವರು ಬಹಳ ಬಹಳ ಒಂದು ಜೀವದಲ್ಲಿದ್ದರು. ಅಷ್ಟೊಂದು ಇದಿತ್ತು. ಆದರೆ ಅವ್ರ ಮಕ್ಕಳ ಸಹಿತ ಅದೇ ರೀತಿ ನಮ್ಮನ್ನು ಹಚ್ಕೊಂಡು ಬಂದಿದ್ದಾರೆ. ಸಂತೋಷ. ತಾವೆಲ್ಲರೂ ಕೆಲಸ ಕಾರ್ಯಗಳನ್ನ ಬಿಟ್ಟು ಬಂದಿದ್ದೀರಿ. ಕಾಲೇಜಿಂದ ನೀವೆಲ್ಲ ಮಕ್ಕಳು ಬಂದಿದ್ದು ನನಗೆ ತುಂಬ ಸಂತೋಷ ಆಯಿತು. ಪತ್ರಕರ್ತರಂತೂ ಪ್ರತಿ ವರ್ಷವೂ ಬಂದು ನಮ್ಮ ಒಂದು ಕಾರ್ಯಕ್ರಮದ ವಿಚಾರವನ್ನು ಜನರಿಗೆ, ಒಂದು ಓದುಗರಿಗೆ ನಾನು ಹುಡುಗಿ ನಮಗೆ ಬಹಳ ಬಹಳ ಸಹಾಯ ಮಾಡ್ತಿದ್ದಾರೆ. ಅವರಿಗೆ ನಾನು ಯಾವತ್ತೂ ಋಣಿಯಾಗೇ ಇರ್ತೀವಿ. ನಾನು ಯಾವತ್ತೂ ಹೀಗೆ ನಿಮ್ಮ ಕಲಾವಿದರ ಬಗ್ಗೆ, ಕಲೆ ಬಗ್ಗೆ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ. ಇದರಲ್ಲಿ ನಾನು ಯಾರನ್ನ ಮರ್ತಿದ್ರು ಸಹಿತ ಅದರಲ್ಲಿ ನನ್ನ ಅಭಿಮಾನಿ ಒಬ್ಬರು ಬಂದಿದ್ದಾರೆ ಊರಿಂದ. ಅದು ಬರೀ ವಾಟ್ಸಪ್ಪಲ್ಲೇ ದಿವಸ ಒಂದೊಂದು ವಿಡಿಯೋ ಮಾಡಿ ನನಗೆ ಕಳಿಸ್ತಾರೆ. ಮುಖನೂ ನೋಡಿಲ್ಲ, ಏನೂ ನೋಡಿಲ್ಲ. ಆ ಕಾರ್ಯಕ್ರಮದ ನೋಡಿಕೊಂಡು ಅಲ್ಲಿಂದ ಬಂದಿದ್ದೇನೆ. ಮಗನೇ, ನಿಮಗೂ ನನಗೆ ನನ್ನ ಅಭಿನಂದನೆಗಳಿರಲಿಪ್ಪ. ನಮಸ್ತೆ. ಮಾತಾಡೋದ್ರಲ್ಲಿ ತಪ್ಪೇನಾದರೂ ಇದ್ದರೆ ಕ್ಷಮಿಸ್ರಿ. ಮತ್ತು ಭಾವಚಿತ್ರಗಳನ್ನು ಹಾಕೋದು ನಮ್ಮ ಶಂಕರ್ ಗೌಡರು ಗದಗಿಂದ, ಯಾಕಪ್ಪ ಇಷ್ಟು ಕಷ್ಟ, ಅಷ್ಟು ದೂರದಿಂದ ಬಂದಿದ್ದು ಮಾಡ್ತೀರಿ ಅಂತ. ಇಲ್ಲ, ಕಲಾ ಸೇವೆ ಅನ್ನೋದಿರಲಿ ಅಂತ ಪ್ರತಿ ವರ್ಷ ಬಂದು ನಾನೇನು ಅವ್ರಿಗೆ ಹೆಚ್ಚಿಗೆ ಕೊಡಲ್ಲ. ನನ್ನ ಕೈಲಿ ಏನಾಗುತ್ತೋ ಅಲ್ಪ ಒಂದು ದುಡ್ಡು ಕೊಡ್ತೀನಿ. ಅದರಲ್ಲೇ ಸಂತೋಷ ಪಟ್ಕೊಂಡು ರಾತ್ರಿ ಎಲ್ಲ ಹಾಕಿಕೊಂಡು ಚಿತ್ರಗಳನ್ನು ಹಾಕಿದ್ದಾರೆ. ಅದನ್ನೆಲ್ಲ ತಾವು ನೋಡಿ ಎಷ್ಟು
ಎಷ್ಟು ಶ್ರಮ, ಎಷ್ಟು ಸಂಗ್ರಹ ಮಾಡ್ತಾರೆ ಅವರು. ಅದೆಂಥ ಹುರುಪಿರ್ಬೋದು ಅವ್ರಿಗೆ. ದೇವರು ಅದೇ ಥರ ಅವ್ರಿಗೆ ಕೊನೆ ತನಕ ಹಾಗೇ ಇರಲಿ, ಕಲಾ ಸೇವೆಯಲ್ಲೇ ತೊಡ್ಕೊಳ್ಳಿ ಅಂತ ನಾನು ಆಶಿಸ್ತೀನಿ. ಟೈಮು ಭಾಳ ಆಗುತ್ತೆ. ನನಗೆ ಮೈಕ್ ಕೊಟ್ಟರೆ ಬೆಳತನಕನೂ ನಾನು ಬಿಡೋದಿಲ್ಲ. ಬೆಳಗಾವಿಂದ ಮೇಡಮ್ ಬಂದಿದ್ದರೆ ಅವರಿಗೆ ಧನ್ಯವಾದಗಳು.